ಶಾಸಕರನ್ನ ಮತ್ತು ಸಚಿವರುಗಳನ್ನ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ರು. ಬಹಳ ಮುಖ್ಯವಾಗಿ ಏನು 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ, ವಿಶೇಷವಾಗಿ ಅದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನ ಮಾಡಿದ್ದೇವೆ ಮತ್ತು ಅದರಲ್ಲಿ PWDಗೆ ಎಷ್ಟು ಹಣ ಕೊಡಬೇಕು ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಕೊಡಬೇಕು ಮತ್ತು ಶಾಸಕರ ಡಿಸ್ಕ್ರಿಷನ್ಗೆ ಎಷ್ಟು ಕೊಡಬೇಕು ಹಾಗೆ ಅಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದಿತ್ತು ಅಂತೇಳಿ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಶಾಸಕರಲ್ಲಿ ನಾವೆಲ್ಲ ಒಟ್ಟಿಗೆ ಸಂಯಮದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ಅಭಿವೃದ್ಧಿ ದೃಷ್ಟಿಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಆ ರೀತಿ ನಾವು ಕೆಲಸ ಮಾಡಿಕೊಂಡು ಹೋಗ್ತೀವಿ. ಸರ್, ಆಡಳಿತ ಪಕ್ಷದ ಶಾಸಕರ ಸಭೆಯನ್ನು ಮಾತ್ರ ಮಾಡ್ತಾರೆ, ವಿಪಕ್ಷ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಎರಡೂ ಭಾಗದ ಶಾಸಕರು 224 ಜನರು ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಕೇವಲ ಆಡಳಿತ ಪಕ್ಷದ ಶಾಸಕರ ಸಭೆ ಕರೆದು ಅವ್ರಿಗಷ್ಟೇ ಅನುದಾನ ಕೊಡೋದು ಎಷ್ಟು ಮಾತ್ರ ಸರಿ ಅನ್ನುವಂಥ ಪ್ರಶ್ನೆ. ಇಲ್ಲ, ಅದು ಅನುದಾನ ಕೊಡೋದ್ರಲ್ಲಿ ಅವರು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು. ಹಿಂದೆ 25 ಕೋಟಿನೋ 30 ಕೋಟಿನೋ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಆಡಳಿತ ಪಕ್ಷದವರು ಸ್ವಾಭಾವಿಕವಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು, ಅದಕ್ಕಾಗಿ ಅವ್ರನ್ನ ಕರೆದು ಮಾತಾಡಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ನಾವು ಏನು ಹಿಂದೆ ಬೀಳೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅನುದಾನ ಮತ್ತೆ ಅಭಿವೃದ್ಧಿಗೆ ಅಷ್ಟೇ ಸೀಮಿತ ಆಗಿದ್ದ ಈ ಸಭೆ ಇಲ್ಲ, ರಾಜಕೀಯ ಏನು ನಾವು ಮಾತಾಡಿ ನಾವು ಬರೀ ಅನುದಾನ ಮತ್ತು ಅಭಿವೃದ್ಧಿ, ಒಗ್ಗಟ್ಟು ಇದರ ಬಗ್ಗೆ ಮಾತಾಡಿ. ಶಾಸಕರ ಸಮನ್ವಯ ಬೇಕಲ್ವಾ? ಥ್ಯಾಂಕ್ ಯು ಸರ್. ರಾಹುಲ್ ಗಾಂಧಿ